ಯುದ್ಧ ಬೇಡ ಎಂಬ ಹೇಳಿಕೆಯ ಬೆನ್ನಲ್ಲೇ ಸಿಎಂಗೆ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗ್ತಿದೆ. ಪಾಕಿಸ್ತಾನದ ಜೊತೆಗೆ ಯುದ್ಧ ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ರು ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಗಾಕ್ತಿತ್ತು. ಈಗ ಸಿಎಂ ಭದ್ರತೆಯ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಪೊಲೀಸರು. ಪ್ರಧಾನಿ ನರೇಂದ್ರ ಮೋದಿಗಿರುವಂತಹ ಎಸ್ಪಿಜಿ ಮಾದರಿಯ ಸೆಕ್ಯೂರಿಟಿಯನ್ನ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎಸ್ಪಿಜಿ ಟೀಮ್ನಂತೆ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಎಂ ಭದ್ರತಾ ಪಡೆ ಆ ನಿಟ್ಟಲ್ಲಿ ಸೆಕ್ಯೂರಿಟಿ ಕೊಡಲಾಗ್ತಿದೆ. ಎಸ್ಪಿ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗ್ತಿದೆ. ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಂತ ಪ್ರತಿಭಟನೆಗೆ ಬಿಜೆಪಿಯ ಕಾರ್ಯಕರ್ತರು ನುಗ್ಗಿದ್ರು. ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯದ ವಿರುದ್ಧ ಅಸಮಾಧಾನವನ್ನ ಹೊರಗಾಕಿದ್ರು. ಹಾಗಾಗಿ ಇದರ ಬೆನ್ನಲ್ಲೇ ಬಿಗಿ ಬಂದೋಬಸ್ತನ್ನ ಮಾಡಲಾಗ್ತಿದೆ. ಎಸ್ಪಿ, ಡಿಸಿಪಿ, ಸಬ್ ಇನ್ಸ್ಪೆಕ್ಟರ್ ಇನ್ನು ಬಾಡಿಗಾರ್ಡ್ ಸೇರಿ 15 ಪೊಲೀಸರಿಂದ ಭದ್ರತೆಯನ್ನ ಕಲ್ಪಿಸಲಾಗ್ತಿದೆ. ಈಗ ಸಿದ್ದರಾಮಯ್ಯನವರಿಗೆ ಹಿಂದೆ ಸಿಎಂ ಕಾರ್ಯಕ್ರಮಗಳಲ್ಲಿ 4ರಿಂದ 6 ಪೊಲೀಸರು ತಂಡ ಇರ್ತಾ ಇತ್ತು. ಬೆಳಗಾವಿ ಘಟನೆ ಬಳಿಕ ಸಿಎಂಗೆ ಈಗ ಭದ್ರತೆಯನ್ನ ಹೆಚ್ಚು ಮಾಡಲಾಗ್ತಿದೆ. ಜೊತೆಯಲ್ಲಿ ಪೊಲೀಸ್ ಇಲಾಖೆ ಸಿಎಂ ಭದ್ರತೆಗೆ ಹೈ ಟೆಕ್ನಾಲಜಿ ತಂತ್ರಜ್ಞಾನದ ಬಳಕೆ ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಹೇಳಿಕೆ ಎಲ್ಲೆಡೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದು ಕೂಡ ಬಿಜೆಪಿ ಹಿಡ್ಕೊಂಡಿತ್ತು. ಜೊತೆಲಿ ಪಾಕಿಸ್ತಾನದ ಮಾಧ್ಯಮದಲ್ಲೂ ಕೂಡ ಯುದ್ಧ ಬೇಡ ಅಂತ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರು ಹಿಂಗೆ ಹೇಳ್ತಿದ್ದಾರೆ ಅಂತ ಅಲ್ಲೂ ಕೂಡ ಪರಿಪರಿಯಾಗಿ ಬಣ್ಣಿಸಿದ್ರು. ಅದಾದ ಮೇಲೆ ಬೆಳಗಾವಿಯಲ್ಲಿ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯಕ್ರಮ ಮಾಡ್ತಿರುವಂತಹ ಹೊತ್ತಿನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಅಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತಾರೆ. ವೇದಿಕೆ ಮೇಲಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಕೆಂಡಾಮಂಡರಾಗ್ತಾರೆ. ಪೊಲೀಸ್ ಇಲಾಖೆಯ ಪೊಲೀಸರನ್ನ ವೇದಿಕೆ ಮೇಲೆ ಕರೀತಾರೆ, ಯಾರೋ ಅನ್ನೋದಾಗಿ ಹೇಳ್ತಾರೆ, ಕೈ ಎತ್ತೋದಕ್ಕೆಲ್ಲ ಮುಂದಾಗ್ತಾರೆ. ಇದು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗುತ್ತೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಈಗ ಹೈ ಸೆಕ್ಯೂರಿಟಿಯನ್ನ ಕೊಡಲಾಗ್ತಿದೆ. ಮೊದಲೆಲ್ಲ ಸಾಮಾನ್ಯವಾಗಿ ಅವರ ಕಾರ್ಯಕ್ರಮ ಆಯ್ತು ಅಂತಂದ್ರೆ ಅವರ ಬಾಡಿಗಾರ್ಡ್ ಸೇರಿದಂತೆ ಒಂದು 5-6 ಜನ ಇರ್ತಾ ಇದ್ರು ಪೊಲೀಸರು. ಬಟ್ ಈಗ ಬರೋಬ್ಬರಿ ಯಾರೆಲ್ಲ ಇರ್ತಾರೆ, ಎಸ್ಪಿ ಇರ್ತಾರೆ, ಡಿಸಿಪಿ, ಸಬ್ ಇನ್ಸ್ಪೆಕ್ಟರ್, ಬಾಡಿಗಾರ್ಡ್ 15 ಪೊಲೀಸರ ಟೀಮ್ ಈಗ ಭದ್ರತೆಯನ್ನ ಕೊಡಲಾಗ್ತಿದೆ.